ಯೂನಿವರ್ಸಲ್ಲಿ ನೀವು ಡಿಸೈನ್ ಮಾಡಿರೋದು ಸರ್ಪ್ರೈಸ್ ಆಗಿ ಅನಿರೀಕ್ಷಿತವಾಗಿ ಹಣ ಬರಬೇಕು ಅಂತಂತೇಳಿ 100% ಬಂದೇ ಬರುತ್ತೆ. ಇದು ನೀವೆಲ್ಲ ಟ್ರೈ ಮಾಡಬೇಕು, ನಿಮ್ಮ ಅನುಭವಕ್ಕೆ ನೀವು ಪಡ್ಕೊಳ್ಬೇಕು. ಈಗ ನಾನು ಹೇಳಿ ಆಯ್ತು. ಈಗ ಯಾರು ಈ ಅಫರ್ಮೇಷನ್ನ ಪದೇ 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 ಗುಣಗುಡ್ತಿರ್ತಾರೋ ಅವರಿಗೆ 100% ಅಲ್ಲ, ಎಷ್ಟು ಪರ್ಸೆಂಟ್ ಆದರೂ ನೀವು ಅಂದ್ಕೊಳ್ಳಿ ಬಂದೇ ಬರುತ್ತೆ. ನೋಡಿ, ಇದನ್ನೆಲ್ಲ ಟೆಸ್ಟ್ ಮಾಡಬೇಕು. ಕಮಾಂಡ್ ನಂಬರ್ 1 ಇವೆಲ್ಲ ಬೀಜ ಮಂತ್ರಗಳು. ಅದರಲ್ಲಿ ವಿಶೇಷವಾಗಿ ಓಂ ಅನ್ನೋವಂಥದ್ದು. ಓಂ ಅಂತಂದರೆ ಯೂನಿವರ್ಸ್ ಮಲಗಿದ್ರೂ ಎದ್ದುಬಿಟ್ಟು ಯಾರು ಕರೆದಿದ್ದು ಏನು ಬೇಕು ಅಂತ ಹೇಳೋ ಶಕ್ತಿ ಏನಯ್ಯ ಇದು. ಇಷ್ಟು ಕಾಲ ಮುಂದುವರೆದಿದೆ, ಟೆಕ್ನಾಲಜಿ ಇಷ್ಟು ಮುಂದೆ ಬಂದಿದೆ. ಇದೇನು ತುಳಸಿ ಗಿಡ, ಇದೇನದು ರಂಗೋಲಿ, ಅದೇನಪ್ಪ ಅದು ದೀಪ ಹಚ್ಚಿ ಪೂಜೆ ಮಾಡೋವಂಥದ್ದು, ಇದೇನು ಹೋಮಗಳು ಅಂತಂತೆಲ್ಲ ಹೇಳ್ಬೋದು. ಈ ತುಳಸಿ ಪೂಜೆ ಇದೆಯಲ್ವಾ, ಇದು ಬರೀ ಗಿಡ ಅಲ್ಲ, ಇದು ದೈವಿಕ ಶಕ್ತಿ ಇರುವಂಥ, ಬ್ರಹ್ಮಶಕ್ತಿ ಇರುವಂಥ ಒಂದು ಗಿಡ. ಈ ಗಿಡ ಸುಮ್ಮನೆ ನೆಟ್ರೇನೆ ಆಯುರ್ವೇದದ ಪ್ರಕಾರ 18ರಿಂದ 100ರಷ್ಟು ಕಾಯಿಲೆಗಳು ಬರದೆ ಹೋಗ್ಬಿಡುತ್ತೆ. ಈಗ ನಾನು ಇಷ್ಟೊತ್ತು ಹೇಳ್ತಿದ್ದೀನಿ, ಯಾವನೋ ಹೇಳ್ತಾ ಇದ್ದಾನೆ, ಯಾವುದೋ ಬುಕ್ಕಲ್ಲಿ ಓದ್ಕೊಂಬಂದ್ಬಿಟ್ಟಿರ್ತಾನೆ, ಇವನು ಏನೋ ಹೇಳ್ತಿದ್ದಾನೆ ಪುರಾಣನ ಅಂತ ನೀವು ಅಂದ್ಕೊಳ್ಬೋದು. ಇದನ್ನು ಟೆಸ್ಟ್ ಮಾಡಿ, ಆದರೆ ವೆರಿ ಗುಡ್, ಆಗಲಿಲ್ವಾ ಬಿಸಾಕ್ಬಿಟ್ಟು ಬೇರೆ ನಿಮ್ಗೆ ಗೊತ್ತಿರೋ ಲಾಜಿಕ್ ತಗೊಂಡು ಹೋಗ್ತೀರಿ ಅಷ್ಟೇ. ಬಟ್ ನಾನು ಹೇಳ್ತಿದ್ದೀನಿ ಹಾಗೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಹೆಸರೇ ಹೇಳುವಂತೆ ಮನಿ ಈಸ್ ಹ್ಯಾಪಿನೆಸ್. ಜೀವನದಲ್ಲಿ ನಾವೆಲ್ಲರೂ ಕೂಡ ಹಣವನ್ನು ಸಂಪಾದನೆ ಮಾಡೋದ್ರ ಹಿಂದೆ ಯಾವಾಗಲೂ ಓಡ್ತಾ ಇರ್ತೀವಿ. ಯಾಕಂದರೆ ಹಣ ಒಂದಿದ್ರೆ ಜೀವನದಲ್ಲಿ ಇನ್ನೇನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋ ಒಂದು ಮನೋಭಾವ. ಹಾಗಾದರೆ ನಿಜಕ್ಕೂ ಕೇವಲ ಬರೀ ಹಣ ಸಂಪಾದನೆ ಮಾಡಿದ್ರೆ ಮಾತ್ರ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಇರಬಹುದಾ? ಹಣ ಸಂಪಾದನೆ ಮಾಡೋದೇ ಯಶಸ್ಸ? ಹಾಗಿದ್ರೆ ಹಣ ಇದ್ದವರೆಲ್ಲರಿಗೂ ಕೂಡ ನೆಮ್ಮದಿ ಸಂತೋಷ ಇರುತ್ತಾ? ಯಾಕೆ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಸಮಸ್ಯೆಯ ಒಂದು ಸುಳಿಯಲ್ಲಿ ಸಿಲುಕೊಂಡು ಒದ್ದಾಡ್ತಾ ಇರ್ತೀವಿ? ಆ ಸಮಸ್ಯೆಯಿಂದ ಆಚೆ ಬರೋದು ಹೇಗೆ? ಜೀವನವನ್ನ ಪರ್ಫೆಕ್ಟ್ ಆಗಿ ಒಂದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದು ಹೇಗೆ? ಇದೆಲ್ಲದರ ಬಗ್ಗೆ ಗುರೂಜಿಯವರು ಪ್ರತಿ ವಾರ ನಮ್ಮ ಕಾರ್ಯಕ್ರಮಗಳಲ್ಲಿ ಒಂದೊಂದು ವಿಚಾರವನ್ನ ಇಟ್ಕೊಂಡು ನಮಗೆ ಮಾಹಿತಿಯನ್ನ, ಮಾರ್ಗದರ್ಶನವನ್ನ ಕೊಡ್ತಾ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಯಾವ ವಿಚಾರದ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ, ಮಾರ್ಗದರ್ಶನ ನೀಡಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿಯನ್ನ ಸಿದ್ಧಿಸಿಕೊಂಡವರು, ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿರುವಂತೆ ಜನ ಯಾವ ರೀತಿ ಒಂದು ಸಮಸ್ಯೆಗೆ ಒಳಗಾಗಬಹುದು, ಏನೇನು ಸಮಸ್ಯೆಗಳು ಮನುಷ್ಯನನ್ನ ಬಾಧಿಸಬಹುದು, ಅವರ ಸಮಸ್ಯೆಗಳು ಏನೇನು ಅನ್ನೋದನ್ನ ನೀವು ಆಲ್ರೆಡಿ ತಿಳಿದಿರುವವರು. ಹಾಗಾಗಿ ಅವ್ರು ಏನೇ ಒಂದು ಸಮಸ್ಯೆ ಅಂತ ಬಂದಾಗಲೂ ಈ ರೀತಿ ಮಾಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಲಕ್ಷಾಂತರ ಜನರ ಬಾಳಲ್ಲಿ ಒಂದು ರೀತಿ ಬೆಳಕಾಗಿ ನೀವು ಇವತ್ತು ನಿಂತಿದ್ದೀರಿ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಗುರುಜಿ, ಕಾರ್ಯಾಗಾರಗಳನ್ನು ನಡೆಸ್ತಾ ಇರ್ತೀರಾ, ನಿಮ್ಮನ್ನು ನೋಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ಬರುವಂಥ ಒಂದೊಂದು ಕಾರ್ಯಾಗಾರದಲ್ಲೂ ಒಂದೊಂದು ವಿಶೇಷವಾದಂಥ ವಿಚಾರ ಇಟ್ಕೊಂಡು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀರಿ. ಮುಂಬರುವ ಏಪ್ರಿಲ್ 12ನೇ ತಾರೀಕು ನಡೀತಾ ಇರುವಂಥ ಕಾರ್ಯಾಗಾರದಲ್ಲಿ ಮೊದಲನೇ ಬಾರಿಗೆ ಮಹಿಳೆಯರಿಗೆ ಅಷ್ಟಲಕ್ಷ್ಮಿ ಐಶ್ವರ್ಯ ಸಿದ್ಧಿ ಯಂತ್ರವನ್ನು ಕೊಡ್ತಾ ಇದ್ದೀರಿ. ಇದು ಕೊಡಬೇಕಾದಂಥ ಸಂದರ್ಭದಲ್ಲಿ ಸತಿಪತಿ ಇಬ್ಬರೂ ಕೂಡ ಬಂದು ಇದನ್ನು ತೆಗೆದುಕೊಂಡು ಹೋದರೆ ಉತ್ತಮ ಅನ್ನೋದನ್ನು ಕೂಡ ನೀವು ಮೊದಲೇ ಹೇಳಿದ್ದೀರಾ. ಸೊ ಇದರ ವಿಶೇಷತೆ ಏನು, ಯಾಕೆ ಬರಬೇಕು, ಇದರಿಂದ ಯಾವ ರೀತಿ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತೀರಾ?
ಇದೆಷ್ಟು ಸಿಂಪಲ್ ಅಂತಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೇ. ಈಗ ಸಪೋಸ್ ಗಂಡ ಹೆಂಡತಿ ಮತ್ತು ಮಗು ಇರ್ತಾರೆ, 3 ಜನಕ್ಕೆ ಹುಷಾರಿರಲ್ಲ, 3 ಜನ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಸೊ ಡಾಕ್ಟ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋದಾಗ ಯಾರಾದರೂ ಒಬ್ಬರು ಕಾಸಿಲ್ಲ ಅನ್ನೋ ಕಾರಣಕ್ಕೋ ಅಥವಾ ಯಾವುದೋ ಒಂದು ಕಾರಣಕ್ಕೋ ಆ 3 ಇಂಜೆಕ್ಷನ್ನ ನನಗೇ ಹಾಕ್ಬಿಡಿ, ಅವರಿಬ್ಬರಿಗೆ ಹಾಕ್ಬಿಡಿ ಅಂತ ಗಂಡ ಹೇಳಿದ್ರೆ ಇದು ಸರಿನಾ ಮೇಡಮ್? ಅದು ಸರಿನಾ? ಅವ್ರ ಗುಣ ಆಗ್ಬಿಡ್ತಾರ? ಅಲ್ಲ, ಅವ್ರ ಮಾತ್ರೆಗಳೆಲ್ಲ ನಾನೇ ತಿಂತೀನಿ, ಪಾಪ ಅವ್ರಿಗೆ ಯಾಕೆ ಕಷ್ಟ ಅಂತಂತ ಹೇಳಿದ್ರೆ ಅವ್ರ ಗುಣ ಆಗ್ತಾರ? ಅಥವಾ ಈಗ ನಮ್ಮ ಎಲ್ಲರಿಗೂ 3 ಜನ ಇದೀವಪ್ಪ ಫ್ಯಾಮಿಲಿ, ಗಂಡ ಹೆಂಡ್ತಿ ಮಕ್ಕಳು, ಎಲ್ಲ ಹೋಗ್ತಿರ್ತೀವಿ. ಆನ್ ದ ವೇ ಜರ್ನಿಯಲ್ಲಿ ಬಸ್ ನಿಲ್ಲಿಸ್ತಾರೆ ವಾಶ್ರೂಮ್ಗೆ ಅಂತಂತೇಳಿ, ಬಾತ್ರೂಮ್ಗೋ ಟಾಯ್ಲೆಟ್ಗೋ ಅಂತಂತೇಳಿ, ನೀವೆಲ್ಲ ಕೂತ್ಕೊಂಡಿರಪ್ಪ ನಾನೇ ಹೋಗಿ ಬರ್ತೀನಿ ನಿಮ್ಮ ಪರವಾಗಿ ಅಂತ ಹೇಳೋದಕ್ಕಾಗುತ್ತಾ? ಅಥವಾ ಊಟ ಮಾಡೋದಕ್ಕೆ ಒಬ್ಬನೇ ಊಟ ಮಾಡೋದಕ್ಕಾಗುತ್ತೆ ಎಲ್ಲರ ಪರವಾಗಿಯೂ? ಸೊ ಅದೇ ರೀತಿಯೇ ಜ್ಞಾನ ಅನ್ನುವಂಥದ್ದು ಅಷ್ಟೇ. ನೀವು ಕಲ್ತಿದ್ದು ನಿಮಗೆ, ಅವರು ಕಲ್ತಿದ್ದು ಅವ್ರಿಗೆ, ಮಕ್ಕಳು ಕಲ್ತಿದ್ದು ಮಕ್ಕಳಿಗೆ. ಸೊ ಈ ವಿಶೇಷವಾಗಿ ಈ ಅರ್ಥ ಅನ್ನುವಂಥದ್ದು ಅಥವಾ ಧನ ಅನ್ನುವಂಥದ್ದು, ದುಡ್ಡು ಅನ್ನುವಂಥದ್ದು ಮಹಾಜ್ಞಾನ. ಯಾವಾಗ ನಾವು ಎಂಟೈರ್ ಫ್ಯಾಮಿಲಿ, ಇಡೀ ಕುಟುಂಬ ಕಲ್ತಿರ್ತೇವೋ ಆಗ ನಾವು ನಿರ್ಣಯಗಳು ತೆಗೆದುಕೊಳ್ಳೋದಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಖರ್ಚು ಮಾಡಬೇಕು, ಯಾವುದಕ್ಕೆ ಮಾಡಿದ್ರೆ ಉತ್ತಮ, ಯಾರಿಗೆ ಎಷ್ಟು ಕೊಡಬೇಕು, ಹೌದು ದಾನ ಧರ್ಮಗಳು ಮಾಡಬೇಕಾ ಮಾಡಬಾರ್ದಾ, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಪ್ರತಿಯೊಂದು ನಾವು ತುಂಬ ಸುಲಭವಾಗಿ ನಿರ್ಣಯಗಳು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಜಗಳಗಳಿರುತ್ತೆ ಮನೆಯಲ್ಲಿ, ಗೊತ್ತಿರಲಿ. ವಿಶೇಷವಾಗಿ ಈ ಹಣದ ವಿಚಾರದಲ್ಲಿ ಬಹುತೇಕ ಮಂದಿ ಬಡ ಮನಸ್ಥಿತಿ ಉಳ್ಳ ಕುಟುಂಬಗಳಲ್ಲಿ ಹೆಚ್ಚು ಜಗಳಗಳಿರುತ್ತೆ. ಯಾರೋ ಒಬ್ಬರು ಪಾಪ ತುಂಬ ಕಲ್ತು ಈ ಸಬ್ಜೆಕ್ಟ್ನ ಲೆಕ್ಕ ಬರೀತಿದ್ರೆ ಇವನ್ನೆಲ್ಲದಕ್ಕೂ ಲೆಕ್ಕ ಇಡ್ತಿದ್ದಾನೆ ನೋಡಿ ಇವನು ಅಂತ ಹೇಳ್ತಾರೆ. ಒಂದು ವೇಳೆ ಹೆಂಡ್ತಿ ಬಂದಿರೋಲ್ಲ ಕ್ಲಾಸಿಗೆ, ಗಂಡ ಮಾತ್ರ ಬಂದು ಕಲ್ತಿರ್ತಾನೆ ಈ ವಿದ್ಯೆಯನ್ನು. ನಾನು ಹೇಳ್ಕೊಟ್ಟಿದ್ದೇನೆ ಅಥವಾ ನಾನು ಹೇಳ್ಕೊಟ್ಟಿರೋದಲ್ಲ, ಇದು ವಿಶ್ವ ನಿಯಮ. ಇದು ಯಾರು ಲೆಕ್ಕ ಬರೆಯಲ್ವೋ ಅವರೆಲ್ಲ ಶ್ರೀಮಂತರಾಗಲ್ಲ. ಪ್ರತಿದಿನದ ಇನ್ಕಮ್ ಎಕ್ಸ್ಪೆನ್ಸಸ್ ಯಾರು ಬರೆಯಲ್ವೋ, ಬಜೆಟಿಂಗ್ ಇರಲ್ವೋ, ಇವರೆಲ್ಲ ನಿಜವಾಗ್ಲೂ ಖಂಡಿತವಾಗಿ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈಗ ನಾನು ಬರೀತಿದ್ದನ್ನು ನನ್ನ ಹೆಂಡ್ತಿ ನೋಡಿ, ಇದೇನು ರೀ ಇದು, ತಿಂದಿದ್ದಕ್ಕೂ ಕುಡ್ದಿದ್ದಕ್ಕೂ ಎದ್ದಿದ್ದಕ್ಕೂ ಬಿದ್ದಿದ್ದಕ್ಕೆ ಎಲ್ಲದಕ್ಕೂ ಲೆಕ್ಕ ಬರೀತಿದ್ದೀರಾ, ಇದೇನಾ ಪ್ರೀತಿ? ನೀವು ಮೊದಲು ಲವ್ ಮಾಡ್ತಿರ್ಬೇಕಂತಂದ್ರೆ ಏನೆಲ್ಲ ತೊಗೊಬಂದು ಕೊಟ್ರಿ, ಯಾವುದನ್ನೂ ಲೆಕ್ಕಕ್ಕೆ ಇಡ್ತಿದ್ದಿಲ್ಲ, ಈಗ ದಿಢೀರ್ನೇ ಲೆಕ್ಕ ಬಂದ್ಬಿಡ್ತಾ ಈಗ ಅಂತಂತೇಳಿ ಸಂಶಯ ಪಡ್ತಾರೆ, ವೆದರ್ ದಿಸ್ ಪರ್ಸನ್ ಈಸ್ ರಿಯಲಿ ಇನ್ ಲವ್ ವಿತ್ ಮೀ ಆರ್ ನಾಟ್ ಅಂತಂತೇಳಿ. ಸೊ ಅದು ನಿಜ ತಪ್ಪಲ್ವಾ? ಲೆಕ್ಕ ಬರೀತಿರೋದು ನಿಮ್ಮನ್ನು ಪ್ರೀತಿ ಕಡಿಮೆ ಮಾಡಿದಕ್ಕೋ ಇನ್ನೊಂದಕ್ಕೋ ಅಂತಂತಲ್ಲ, ಬಟ್ ಶ್ರೀಮಂತರಾಗೋದಕ್ಕೆ ಅಂತ. ಸೊ ಯಾವಾಗ ಇಡೀ ಫ್ಯಾಮಿಲಿ ಕಲಿಯುತ್ತೋ ಐ ಥಿಂಕ್ ದಟ್ಸ್ ಬೆಟರ್. ನಿಜವಾಗ್ಲೂ ತುಂಬ ಬೇಗ ಶ್ರೀಮಂತರಾಗ್ಬೋದು. ಸಾಲ ಇದ್ದರೆ ತುಂಬ ಬೇಗ ಸಾಲದಿಂದ ಮುಕ್ತಿ ಪಡ್ಕೊಳ್ಬೋದು. ಅಥವಾ ಯಾವುದೇ ಸಮಸ್ಯೆ ಇರಲಿ ಅದರಿಂದ ತುಂಬ ಬೇಗ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಡೀ ಕುಟುಂಬ ಬಂದರೆ ಒಳ್ಳೆಯದು. ಆಮೇಲೆ ಈ ಯಂತ್ರವನ್ನು ನಾನು ಮಹಿಳೆಯರಿಗೆ ಕೊಡ್ತಿರೋವಂಥದ್ದು. ಒಂದು ವೇಳೆ ಒಬ್ಬರೇ ಬಂದರೆ ಅವ್ರು ತೆಗೆದುಕೊಂಡು ಹೋಗಿ ಮತ್ತೆ ಅವರು ಹೆಂಡತಿ ಪರ್ಸಲ್ಲಿ ಇಡಬೇಕು. ಒಂದು ವೇಳೆ ಹೆಂಡತಿ ಅನ್ನೋವಂಥವ್ರು ಇದನ್ನು ಕಲಿಯದೇ ಇದ್ದರೆ, ಈ ಜ್ಞಾನವನ್ನು ಪಡ್ಕೊಳ್ದೇ ಇದ್ದರೆ, ಈ ಯಂತ್ರ ಯಾವುದಕ್ಕೆ ಬೇಕು, ಯಾಕೆ ಇಟ್ಕೋಬೇಕು ನಾನು, ಇದಿಟ್ಕೊಂಡ್ರೆ ಎಲ್ಲ ಆಗ್ಬಿಡುತ್ತಾ ಅನ್ನೋ ಸಂಶಯ ಇದ್ದಾಗ ಮತ್ತೆ ಈ ಯಂತ್ರಕ್ಕೆ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಬೆಟರ್ ಟು ಕಮ್ ಆಸ್ ಅ ಫ್ಯಾಮಿಲಿ ಬಿಕಾಸ್ ದಿಸ್ ಇಸ್ ವೆರಿ ಯೂಸ್ಫುಲ್. ಎಸ್ ಮೇಡಮ್. ಎಸ್ ಗುರುಜಿ, ಹಾಗೆ ಮುಂದಿನ ಕಾರ್ಯಾಗಾರದಲ್ಲಿ ಮತ್ತೊಂದು ಮಹತ್ವದ ವಿಚಾರವನ್ನು ನೀವು ತಿಳಿಸ್ಕೊಡ್ತಾ ಇದ್ದೀರಾ, ಅದು ತುಳಸಿ ಬಗ್ಗೆ. ಪ್ರತಿಯೊಬ್ಬರ ಮನೆ ಮುಂದೆ ಕೂಡ ತುಳಸಿ ಗಿಡ ಇರುತ್ತೆ. ಬಟ್ ಸನಾತನ ತುಳಸಿ ಪೂಜೆ ರಹಸ್ಯ ಏನು, ಯಾವ ರೀತಿ ತುಳಸಿ ಪೂಜೆ ಮಾಡಬೇಕು, ಯಾವ ತುಳಸಿಯನ್ನು ನೆಟ್ಟರೆ ಶ್ರೇಷ್ಠ, ಯಾವ ಸಮಯದಲ್ಲಿ ಯಾರು ಪೂಜೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ. ಹೆಚ್ಚೇನು ಕೇಳಲ್ಲ, ಆದರೆ ಒಂದಷ್ಟು ಚಿಕ್ಕ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಕೊಟ್ಟರೆ ನಮ್ಮ ವೀಕ್ಷಕರಿಗೂ ಕೂಡ ಆ ಕಾರ್ಯಾಗಾರದ ಬಗ್ಗೆ ಇನ್ನಷ್ಟು ಒಂದು ತಿಳ್ಕೊಳ್ಬೇಕು, ಅಲ್ಲಿ ಬಂದು ಇದನ್ನು ಅನ್ನುವಂಥ ಒಂದು ಇನ್ನಷ್ಟು ಉತ್ಸಾಹ ಹೆಚ್ಚಾಗುತ್ತೆ. ಹಾಗಾಗಿ ಇದರ ಒಂದು ಮಹತ್ವವನ್ನು ಕೂಡ ನಮಗೆ ತಿಳಿಸ್ಕೊಡಿ. ಸೊ ನೋಡಿ, ತುಂಬ ಜನಕ್ಕೆ ಇದೊಂದು ಕುತೂಹಲ ಇರುತ್ತೆ, ಅಲ್ಲ ಇವ್ರು ಏನು ಮಾತಾಡ್ತಿದ್ದಾರೆ. ನಿಜವಾಗ್ಲೂ ತುಂಬ ಜನ ನನ್ನ ಕಮೆಂಟ್ಸು ಹಾಕ್ತಾರೆ, ಈ ಸ್ವಾಮಿಗಳೆಲ್ಲ ಫೇಕು, ಇವ್ರು ಯಾರೋ ಪೆದ್ಗುಂಡನೇ ಇರಬೇಕು, ಈ ಏನಯ್ಯ ಇದು, ಇಷ್ಟು ಕಾಲ ಮುಂದುವರೆದಿದೆ, ಟೆಕ್ನಾಲಜಿ ಇಷ್ಟು ಮುಂದೆ ಬಂದಿದೆ, ಇದೇನು ತುಳಸಿ ಗಿಡ, ಇದೇನದು ರಂಗೋಲಿ, ಅದೇನಪ್ಪ ಅದು ದೀಪ ಹಚ್ಚಿ ಪೂಜೆ ಮಾಡುವಂಥದ್ದು, ಇದೇನು ಹೋಮಗಳು ಅಂತಂತೆಲ್ಲ ಹೇಳ್ಬೋದು. ಅಲ್ಲ, ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಯಾರೆಲ್ಲ ಈ ರೀತಿ ಕೇಳ್ತಿದ್ದೀರಲ್ಲ, ನಾನು ನಿಮಗೊಂದು ಪ್ರಶ್ನೆ ಇದೆ. ಅಲ್ಲ ರೀ, ಆ ಪರ್ಷಿಯನ್ಸು, ಡಚ್ಚು, ಮೊಘಲ್ಸು, ಫ್ರೆಂಚು, ಪೋರ್ಚುಗೀಸು, ಬ್ರಿಟಿಷು, ಇನ್ನೂ ಎಷ್ಟೋ ಜನಗಳು ಈ ಭಾರತ ದೇಶವನ್ನು ಲೂಟಿ ಮಾಡೋದಕ್ಕೆ ಅಥವಾ ಆಕ್ರಮಣ ಮಾಡೋದಕ್ಕೆ ಬಂದ್ರಲ್ವಾ? ಏನಕ್ಕೆ ಬಂದರು ಅವರೆಲ್ಲರೂ?
ಅವರೆಲ್ಲ ಇಲ್ಲಿ ಬಂದ್ಬಿಟ್ಟು ಖೋಖೋ ಆಡೋದಕ್ಕೋ ಗಿಲ್ಲಿ ದಂಡ ಆಡೋದಕ್ಕೋ ಅಥವಾ ಕಬಡ್ಡಿ ಆಡೋದಕ್ಕೋ ಬಂದ್ರು ಅಂದ್ಕೊಂಡ್ರ ನೀವು? ಅವರೆಲ್ಲ ಬಂದಿದ್ದು ಈ ಭಾರತ ದೇಶ ನಂಬರ್ 1 ಇತ್ತು ಆ ಕಾಲದಿಂದಲೂ, ತುಂಬ ಶ್ರೀಮಂತಿಕೆ ಇತ್ತು. ಅಲ್ಲ ಕೊಹಿನೂರು ವಜ್ರದಂಥ ಏನೇನೋ ಇತ್ತು ಇಲ್ಲಿ, ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ವಸ್ತುಗಳು, ಶ್ರೀಮಂತಿಕೆ ಅಷ್ಟಿತ್ತು ಅನ್ನೋಂಥದ್ದನ್ನು ಕಂಡುಕೊಂಡು ದೋಚ್ಕೊಂಡು ಹೋಗೋದಕ್ಕೆ ಬಂದಿದ್ದು. ಅಂದರೆ ದೋಚೋ ಅಷ್ಟು ಶ್ರೀಮಂತರು ನಾವು ಆಗಿದ್ವು ಅನ್ನೋದಾದರೆ, ಹಾಗಾದರೆ ನಾವು ಶ್ರೀಮಂತರನ್ನಾಗೋದಕ್ಕೆ ಬೇಕಾಗಿದ್ದ ವಸ್ತುಗಳ್ಯಾವುದು, ಆ ಶಕ್ತಿಗಳ್ಯಾವುದು, ತಂತ್ರಗಳ್ಯಾವುದು? ಆ ತಂತ್ರಗಳು ಯಾವುದು ಅಂದ್ಕೊಂಡ್ರಿ? ಈ ರೀತಿ ಪೂಜೆ ಪುರಸ್ಕಾರಗಳು. ಸನಾತನ ಧರ್ಮವನ್ನು ಯಾರು ಸರಿಯಾಗಿ ಪರಿಪಾಲನೆ ಮಾಡ್ತಾನೋ ಅವನು ಬಡವನಾಗೋದಕ್ಕೆ ಸಾಧ್ಯನೇ ಇಲ್ಲ, ಶ್ರೀಮಂತನಾಗಲೇಬೇಕು. ಬೈ ಡಿಫಾಲ್ಟ್ ಹ್ಯಾಸ್ ಟು ಬಿಕಮ್ ರಿಚ್. ನಾನು ನಿಮ್ಮನ್ನು ಕೇಳ್ತೀನಿ, ಹೊಟ್ಟೆಗೆ ಊಟ ತಿನ್ನೋರು ನಿಜವಾಗ್ಲೂ ಬದುಕದೆ ಏನೇನೋ ತಿಂದವರು ಬದುಕೋದಕ್ಕೆ ಸಾಧ್ಯನಾ? ಅಮೃತ ಕುಡಿದವನು ಬದುಕದೆ ವಿಷ ಕುಡಿದವನು ಬದುಕೋದಕ್ಕೆ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ನಮ್ಮ ಹತ್ರ ಇದ್ದಿದ್ದು ಅಮೃತ. ಈ ತುಳಸಿ ಪೂಜೆ ಇದೆಯಲ್ವಾ, ಇದು ಬರೀ ಗಿಡ ಅಲ್ಲ, ಇದು ದೈವಿಕ ಶಕ್ತಿ ಇರುವಂಥ, ಬ್ರಹ್ಮಶಕ್ತಿ ಇರುವಂಥ ಒಂದು ಗಿಡ. ಈ ಗಿಡ ಸುಮ್ಮನೆ ನೆಟ್ರೇ ಆಯುರ್ವೇದದ ಪ್ರಕಾರ 18ರಿಂದ 100ರಷ್ಟು ಕಾಯಿಲೆಗಳು ಬರದೆ ಹೋಗ್ಬಿಡುತ್ತಂತೆ. ಬೇರೆ ಕಡೆ ಎಲ್ಲ ಕಡೆ ಬಂದ್ರೂ ಎಲ್ಲಿ ತುಳಸಿ ಗಿಡ ಇದೆಯೋ ಆ ರೇಡಿಯೇಷನಲ್ಲಿ ಅಂತಂದರೆ ಆ ಜಾಗದ ಭಾಗಗಳಲ್ಲಿ ಆ ರೋಗಗಳು ಬರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಇದು ಏನು ನಿಮಗೆ ಏನು ಅರ್ಥ ಆಯಿತು ಇದರಿಂದ? ಪ್ರತಿಯೊಂದರಲ್ಲೂ ಸನಾತನ ಧರ್ಮದ ಪ್ರತಿಯೊಂದು ಅಂಶದಲ್ಲೂ ವಿಜ್ಞಾನಕ್ಕೂ ಮೀರಿದ ಜ್ಞಾನವು ಇದರಲ್ಲಿ ಅಡಗಿದೆ. ಸೊ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಹೇಗೆ ಶ್ರೀಮಂತಿಕೆಯನ್ನು ಪಡ್ಕೊಳ್ಳೋದು, ತುಳಸಿ ಪೂಜೆಯನ್ನು ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮುಟ್ಟಬೇಕು, ಯಾವಾಗ ಮುಟ್ಟಬಾರ್ದು, ಯಾವಾಗ ನೀರು ಅದಕ್ಕೆ ಹಾಕಬೇಕು, ಯಾವಾಗ ನೀರು ಹಾಕ್ಲಿಕ್ಕಿಲ್ಲ, ಯಾವಾಗ ಅದನ್ನು ಮುರಿಬೋದು, ಯಾವಾಗ ಅದನ್ನು ಮುಟ್ಲಿಕ್ಕೆ ಇಲ್ಲ. ಸೊ ಯಾವ ದಿನದಲ್ಲಿ ಪೂಜೆ ಮಾಡಬೇಕು, ಯಾವ ದೀಪವನ್ನು ಅದರ ಹತ್ರ ಹಚ್ಚಬೇಕು, ಆಮೇಲೆ ತುಳಸಿ ಗಿಡದ ಹತ್ರ ಯಾವ ಜಪವನ್ನು ಯಾವ ಮಂತ್ರವನ್ನು ಹೇಳಬೇಕು, ಇದನ್ನೆಲ್ಲ ನಾನು ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಹಾಗೂ ಯಾರೆಲ್ಲ ಸ್ಪೆಷಲ್ ಸಬ್ಸ್ಕ್ರೈಬ್ ಆಗ್ತಿರೋ ಅಂಥವರಿಗೂ ತುಳಸಿ ಗಿಡದ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ವೋ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇಂಥ ವಿಚಾರಗಳೆಲ್ಲ ಬರ್ತಿರುತ್ತೆ. ಆಮೇಲೆ ಲೈವ್ ಸ್ಟ್ರೀಮಿಂಗು ಬರ್ತಿದ್ದೇನೆ. ಐ ಥಿಂಕ್ ಪ್ರತಿ ತಿಂಗಳಲ್ಲಿ 1 ಇಲ್ಲ 2 ಸಲ ಬರ್ತೇನೆ. ನಿಮ್ಮೆಲ್ಲ ಕ್ವೆಶನ್ಸು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ನನ್ನನ್ನು ಕೇಳ್ಬೋದು. ಸೊ 60 ನಿಮಿಷಗಳ ಕಾಲ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ಇಲ್ಲಿ ತನಕ ನಾನು ಮಾಡಿರಲಿಲ್ಲ. ಸೊ ವಿಲ್ ಸ್ಪೆಂಡ್ ಮೀನಿಂಗ್ಫುಲ್ ಟೈಮ್ ವಿತ್ ಯು. ಯಾಕೆ ಎಲ್ಲರಿಗೂ ಮಾಡಲಿಕ್ಕಾಗಲ್ವ ಅಂತ ನೀವು ನಾನು ಕೇಳ್ಬೋದು. ಸ್ಪೆಷಲ್ ಇರೋರಿಗೆ ಸ್ಪೆಷಲ್ ಆಗಿ ಕೊಡ್ತೀನಿ. ಯಾರೋ ಆರ್ಡಿನರಿ ಪಬ್ಲಿಕ್ ಇರೋರಿಗೆ ಈ ನಾರ್ಮಲ್ ವೀಡಿಯೋಸ್ ಸಾಕು, ಸ್ಪೆಷಲ್ ಎಲ್ಲ ಅವಶ್ಯಕತೆ ಇಲ್ಲ. ಯಾರು ಫಾಲೋ ಮಾಡ್ತಿರೋ, ಯಾರು ಶ್ರೀಮಂತರು ಆಗಲೇಬೇಕು ಅಂತ ಪಣ ತೊಟ್ಟು ಸಂಕಲ್ಪ ತೊಟ್ಟಿರ್ತೀರೋ ಅವ್ರಿಗೆ ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ನು. ಯಾರೇನೋ ನೋಡ್ಕೊಳ್ತೀವಿ ಬಿಡಿ ಸ್ವಾಮಿ, ನೀವು ಹೇಳಿದ್ದೆಲ್ಲ ಬೇಜಾನ್ ವೀಡಿಯೋಗಳಿದ್ದಾವೆ, ಏನೋ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ಅನ್ನೋರಿಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಆರಾಮಾಗಿ ಅದೇನು ಬರುತ್ತೋ ಅದನ್ನು ನೋಡಿಕೊಂಡು ತಿಳ್ಕೊಂಡು ಹೋಗ್ತೀರಿ ಅಷ್ಟೇ. ಓಕೆ ಗುರುಜಿ, ದೈನಂದಿನ ಜೀವನದಲ್ಲಿ ನಾವು ತಿಳ್ಕೊಳ್ಳೇಬೇಕು ಕೆಲವೊಂದು ಪೂಜೆಗಳಿರಬಹುದು, ಅದರಲ್ಲಿ ಎಸ್ಪೆಷಲಿ ತುಳಸಿ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ಕಾರ್ಯಾಗಾರದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೀರಾ. ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಕೂಡ ಬಹಳ ಉತ್ಸುಕತೆಯಿಂದ ಕಾಯ್ತಾ ಇರ್ತೀನಿ ಗುರುಜಿ. ಇನ್ನು ನಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಅಫರ್ಮೇಷನ್ಸ್ ಬಗ್ಗೆ ಹೇಳ್ತಾ ಇರ್ತೀರಾ. ಅಫರ್ಮೇಷನ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಬುಕ್ಕು ಕೂಡ ಇದೆ. ಅಫರ್ಮೇಷನ್ಸ್ ಮಾಡೋದ್ರಿಂದ ನಾವು ಅಂದುಕೊಂಡಿದ್ದನ್ನು ಸಿದ್ಧಿಸ್ಕೊಳ್ಬಹುದು ಅಂತ ನಾವು ಹೇಳ್ತಾ ಇರ್ತೀವಿ. ಗುರುಜಿ, ನೀವು ಕೂಡ ಅದನ್ನು ಹೇಳ್ತಾ ಇರ್ತೀರಾ. ಇದು ಹೇಗೆ ವರ್ಕ್ ಆಗುತ್ತೆ? ನಿಜಕ್ಕೂ ಅಫರ್ಮೇಷನ್ ಮಾಡೋದ್ರಿಂದ ನಾವು ಎಲ್ಲವನ್ನ ಪಡ್ಕೊಳ್ಬಹುದಾ? ಅದರ ಜೊತೆಗೆ ಇನ್ನೊಂದು ವಿಚಾರ ಗುರುಜಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಜನ ಈ ರೀತಿ ನಾವು ಅಫರ್ಮೇಷನ್ ಕ್ಲಾಸಸ್ ಮಾಡ್ತೀವಿ, ನೀವು ಜಾಯಿನ್ ಆಗಿ ಇದಕ್ಕೆ ಇಷ್ಟು ಫೀಸ್ ಕಟ್ಟಿ ಅಂತ ಯಾರ್ಯಾರೋ ಅಫರ್ಮೇಷನ್ ಕ್ಲಾಸ್ಗಳನ್ನು ಕೂಡ ಶುರು ಮಾಡ್ಕೊಂಡಿದ್ದಾರೆ. ಆ ಥರ ಸಾಕಷ್ಟು ವಿಡಿಯೋಗಳನ್ನು ನೋಡ್ತಿರ್ತೀವಿ. ಸೊ ಹೀಗೆ ಎಲ್ಲರೂ ಕೂಡ ಅದನ್ನು ಹೇಳಬಹುದಾ? ಯಾಕಂದರೆ ಒಬ್ಬ ಗುರುಗಳು ಒಂದು ಶಕ್ತಿಯನ್ನು ಸಿದ್ಧಿಸ್ಕೊಂಡಂಥವರು, ಒಂದು ಶಕ್ತಿ ಇದ್ದಂಥವರು ಅದನ್ನು ಹೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅವರಿಂದ ಅದನ್ನು ನಾವು ಪಡ್ಕೊಂಡಾಗ ನಾವು ಕೂಡ ಏನಾದರೂ ಗಳಿಸ್ಕೊಳ್ಬಹುದು. ಈ ಅಫರ್ಮೇಷನ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗುರುಜಿ? ಸಿ, ಒರಿಜಿನಲ್ ಈಸ್ ಒರಿಜಿನಲ್, ಕಾಪಿ ಪೇಸ್ಟ್ ಆರ್ ಡೂಪ್ಲಿಕೇಟ್ ಈಸ್ ಡೂಪ್ಲಿಕೇಟ್. ಸೊ ನಾವು ಹೇಳೋದನ್ನೇ ಇನ್ನೊಬ್ಬರು ಹೇಳ್ಬೋದು, ಅಥವಾ ಇನ್ನೊಬ್ರು ಹೇಳಿದ್ದನ್ನ ಇನ್ನೊಬ್ಬರು ಹೇಳ್ಬೋದು.
ಪ್ರಾಬ್ಲಿ ದಟ್ ಕುಡ್ ಬಿ ಕಾಪಿಡ್ ವರ್ಷನ್ಸ್, ಬಟ್ ಒರಿಜಿನಲ್ ಈಸ್ ಆಲ್ವೇಸ್ ಒರಿಜಿನಲ್. ಈಗ ನಾನು ರಾಜ್ಕುಮಾರ್ ಸರ್ ಅವ್ರು ಹೇಳಿರೋವಂಥ ಡೈಲಾಗ್ನ ನಾನು ಹೇಳ್ಬೋದು. ನಾನು ಯಾಕೆ ಹೇಳಿದೆ ಅಂತಂದರೆ ಗುರುಜಿ, ಈಗ ಜನ ಮೋಸ ಹೋಗಬಾರ್ದು. ಈಗ ಯಾರಾದರೂ ಒಬ್ರು ಹೇಳ್ತಿದ್ದಾರೆ ಅಂತಂದಾಗ ಅವ್ರ ಹಿನ್ನೆಲೆ ಏನು, ಅವ್ರು ಏನು ಮಾಡಿದ್ದಾರೆ, ಅವ್ರು ಏನು ತಿಳ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಜನ ಅದನ್ನ ಫಾಲೋ ಮಾಡಿದ್ರೆ ಒಳ್ಳೇದಲ್ವಾ ಅಂತ. ಯಾರಿಗೆ ಅನುಭವ ಇರುತ್ತೋ, ಯಾರು ಧ್ಯಾನ ಮಾಡಿ ಸಂಕಲ್ಪ ಪಡ್ಕೊಂಡಿರ್ತಾರೋ ಅದು ವೈಬ್ರೇಷನ್ಸೇ ಬೇರೆ, ಫ್ರೀಕ್ವೆನ್ಸಿ ಬೇರೆ, ಎನರ್ಜಿ ಬೇರೆ. ಹಾಗಾಗಿ ಅಂಥವ್ರ ಮಾತು ಕೇಳಿದ್ರೇ ನಿಮಗೆ ಕನೆಕ್ಟ್ ಆಗಿಬಿಡುತ್ತೆ, ಒಳಗಡೆ ಹೋಗ್ಬಿಡುತ್ತೆ, ಅದು ಜೀರ್ಣ ಆಗುತ್ತೆ, ಅದು ಅರ್ಥ ಆಗುತ್ತೆ, ಮಾಡಬೇಕು ಅಂತ ಅನಿಸುತ್ತೆ. ಆಮೇಲೆ ನಿಮ್ಮಲ್ಲಿ ಬದಲಾವಣೆಗಳು ನೀವೇ ಕಂಡುಕೊಳ್ತೀರ. ಒಂದು ವೇಳೆ ಫೇಕ್ ಆಗಿತ್ತು ಅಂದ್ಕೊಳ್ಳಿ, ನಿಮಗದು ಫಸ್ಟ್ ಆಫ್ ಆಲ್ ಅದು ಇಂಟ್ರೆಸ್ಟಿಂಗ್ ಅನಿಸಲ್ಲ, ಮಾಡಬೇಕು ಅಂತಲೇ ಅನಿಸಲ್ಲ. ಇಟ್ ವಿಲ್ ಬಿಕಮ್ ಅ ಪೀಸ್ ಆಫ್ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ ಬೇರೆ, ರಿಯಲ್ ವಿಸ್ಡಮ್ ಬೇರೆ. ಈಗ ನೋಡಿ, ಯಾರೋ ಒಬ್ಬರು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ಎಷ್ಟು ಪ್ರೀತಿ ಇದೆಯೋ ಪ್ರೀತಿ ಇಲ್ವೋ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ನಿಮ್ಮ ಅಮ್ಮ ಬಂದು ಏನು ಹೇಳೋದೇ ಬೇಡ, ಪಕ್ಕದಲ್ಲಿ ನಿಂತ್ಕೊಂಡು ಊಟ ಕೊಟ್ರೇನೋ ಅಥವಾ ಬಟ್ಟೆ ಏನೋ ಕೊಟ್ರೇನೋ ಅಥವಾ ನಿಮ್ಮ ಜೊತೆ ಬಂದು ಪಕ್ಕದಲ್ಲಿ ಸುಮ್ಮನೆ ನಿಂತಿದ್ರೇನೋ ಆ ಪ್ರೀತಿ ಅನುಭವ ನಿಮ್ಗೆ ಆಗ್ತಿರುತ್ತೆ. ಯಾಕಂದರೆ ಹರ್ ಲವ್ ಈಸ್ ಒರಿಜಿನಲ್. ಶಿ ನೀಡ್ ನಾಟ್ ಎಕ್ಸ್ಪ್ರೆಸ್ ಟು ಯು ದ್ಯಾಟ್ ಶಿ ಲವ್ಸ್ ಯು. ಅವಳಿಗೆ ಏನೋ ರೋಸ್ ಕೊಟ್ಬಿಟ್ಟು ಹೇಳಬೇಕು ಎಂಥದೂ ಇಲ್ಲ. ಆಲ್ರೆಡಿ ದರ್ ಈಸ್ ಲವ್, ಬಿಕಾಸ್ ದಟ್ ಈಸ್ ಒರಿಜಿನಲ್, ದಟ್ ಈಸ್ ಟ್ರೂ. ಬಟ್ ಫೇಕ್ ಇಸ್ ದೇರ್. ಅದಕ್ಕೆ ಪ್ರಪೋಸ್ ಮಾಡ್ತಾನೆ ಇರಬೇಕು, ಹೇಳ್ತಾನೆ ಇರಬೇಕು, ಒಂದೊಂದು ಸಲ ಕೈ ಕೊಯ್ಕೋಬೇಕು, ನಾನು ಸತ್ತೋಗ್ತೀನಿ ಅಂತ ಹೇಳಬೇಕು, ಏನೇನೋ ಮಾಡಬೇಕು ಆ ಪ್ರೀತಿಗೆ. ಬಟ್ ಈ ಪ್ರೀತಿಗೆ ಏನು ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಬಹು ಕಡಿಮೆ ಜನ ಇದ್ದಾರೆ ಈ ಕಲಿಯುಗದಲ್ಲಿ ಒರಿಜಿನಲ್ನ ಹೇಳುವಂಥವ್ರು. ಯಾಕಂದರೆ ಅವರು ಅನುಭವಕ್ಕೆ ಪಡ್ಕೊಂಡು ಅವ್ರು ಮಾಡಿರಬೇಕು. ಇದಕ್ಕೆ ತುಂಬ ಕ್ರಮಶಿಕ್ಷಣ ಬೇಕು, ಇದಕ್ಕೆ ತುಂಬ ಉಪವಾಸಗಳನ್ನು ಮಾಡಬೇಕು, ಜಾಗರಣೆಗಳು ಮಾಡಬೇಕು, ಆ ಶಕ್ತಿಯನ್ನು ಪಡ್ಕೊಳ್ಬೇಕು. ಎಲ್ಲರಿಗೂ ಸಾಧ್ಯ ಇಲ್ಲ. ಸೊ ಕೆಲವರಿಗೆ ಸಾಧ್ಯ. ನನ್ನೊಬ್ಬನಿಗೆ ಇದು ಸಾಧ್ಯ ಅಂತ ನಾನು ಹೇಳ್ತಿಲ್ಲ, ತುಂಬ ಹಲವಾರು ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಅಷ್ಟೇ. ಸೊ ಎಷ್ಟು ಫೇಕ್ ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ, ನೀವು ಆಗ ಮಾಡಬೇಕೋ ಮಾಡಬಾರ್ದು ಅಂತ ನೀವು ತಿಳ್ಕೊಳ್ಬೋದು. ಈ ಅಫರ್ಮೇಷನು ತುಂಬ ಸಿಂಪಲ್ಲು. ಇದು ಹೇಗಿದೆ ಅಂತಂದರೆ, ಈಗ ಎಲ್ಲೋ ಒಂದು ಹತ್ರ ಬೀದಿ ನಾಯಿ ಇರುತ್ತಪ್ಪ, ಯಾವುದೋ ಒಂದು ನಾಯಿ ಇರುತ್ತೆ, ನೀವು ಅದನ್ನು ಕರಿಬೇಕು. ಯೂಶ್ವಲಿ ನಾಯಿಗಳಿಗೆ ನಾವು ಹೆಸರಿಟ್ಟಿರ್ತೇವೆ, ಬಟ್ ಬೀದಿ ನಾಯಿಗಳಿಗೆಲ್ಲ ಹೆಸರಿರಲ್ವಲ್ಲ ನಮ್ಮ ಥರ. ನಾವೇನು ಕರಿತೀವಿ ಯೂಶ್ವಲಿ ಹಿಂಗೆ ಕರಿತೀವಿ, ನಾಯಿನ ಅಂತ ಕರಿತೀವ. ನೀವು ನಿಜವಾಗ್ಲೂ ಈ ಸೌಂಡ್ ಮಾಡಿದ್ದೇನೆ ನಾಯಿ ಮಲಗಿದ್ರು ಎದ್ದು ನೋಡುತ್ತೆ ನೋಡಿ, ಕರೆಕ್ಟಾ? ನಾಯಿಗೆ ಅಫರ್ಮೇಷನ್ ಇದೆ. ನೀವು ಬೇರೆ ಯಾವುದೋ ಸೌಂಡ್ ಮಾಡಿದ್ರೇನೋ ನಾಯಿ ಎದ್ದೇಳಲ್ಲ, ನಾಯಿ ನೋಡೋದೇ ಇಲ್ಲ. ಅದೇ ರೀತಿ ಬೆಕ್ಕಿಗೊಂದು ಸೌಂಡ್ ಇದೆ. ಆ ರೀತಿ ಸೌಂಡ್ ಮಾಡಿದ್ರೆ ಬೆಕ್ಕು ನೋಡುತ್ತೆ, ಅಥವಾ ಹಿಂದೆ ಬರ್ಬೋದು, ಅಥವಾ ಏನೋ ಮಾಡ್ಬೋದು. ಈ ರೀತಿ ಇಟ್ಸ್ ಅ ಸೌಂಡ್, ಇಟ್ಸ್ ಅ ಫ್ರೀಕ್ವೆನ್ಸಿ, ಇಟ್ಸ್ ಅನ್ ಎನರ್ಜಿ, ಇಟ್ಸ್ ಅ ವೈಬ್ರೇಷನ್. ಈ ಕಾಲಮಾನಕ್ಕೆ ಬಂದರೆ ಯು ಕ್ಯಾನ್ ಕಾಲ್ ದಟ್ ಆ್ಯಸ್ ಜಾವಾ, C++. ನೀವೆಲ್ಲ ಕೋಡಿಂಗ್ ಅಂತ ಹೇಳ್ತೀರಲ್ವ, ಈ ಕೋಡಿಂಗ್ ಬರೆದ್ರೆ ಇದು ಆಗುತ್ತೆ, ಅದಾಗುತ್ತೆ ಅಂತೇಳಿ. ಇನ್ಕ್ಲೂಡಿಂಗ್ ಆ ಟೆಕ್ನಾಲಜಿ, ಮೊಬೈಲ್ ಆಗ್ಬೋದು, ಅಥವಾ ನೀವು ಕಂಪ್ಯೂಟರ್ ಆಗ್ಬೋದು, TV ಆಗ್ಬೋದು, ಇವೆಲ್ಲವೂ ಆಗ್ತಿರೋದೆಲ್ಲಿಂದ? ಕೋಡಿಂಗ್. ಅದೇ ಮಂತ್ರ, ಅದೇ ಅಫರ್ಮೇಷನ್ನು. ಆಮೇಲೆ ಯೂಶ್ವಲಿ ನಾವು ಬಿಲೀವ್ ಮಾಡ್ತೇವೆ ನೋಡಿ, ಅಲೆಕ್ಸಾ ಟರ್ನ್ ಆನ್ ದ ಲೈಟ್ ಅಂತಂದರೆ ಆ ಟರ್ನ್ ಆನ್ ಮಾಡುತ್ತೆ. ದಟ್ ಇಸ್ ಅನ್ ಅಫರ್ಮೇಷನ್ ಫಾರ್ ಅಲೆಕ್ಸಾ. ಅಲೆಕ್ಸಾ ಸುಮ್ಮನಿರು ಅಂದರೆ, ಮ್ಯೂಸಿಕ್ ಆಫ್ ಮಾಡೋದ್ರೆ ಅಲೆಕ್ಸಾ ಆಫ್ ಮಾಡ್ತಾಳೆ. ಅದು ಏನದು? ದಟ್ಸ್ ಅನ್ ಅಫರ್ಮೇಷನ್. ಅಂತಂದರೆ ಒಂದು ವೇಳೆ ಅಲೆಕ್ಸಾ ಅಂತ ಕೋಡ್ ಕೊಡದೇ ಇದ್ದರೆ, ಅದು ಬೇರೆ ಏನೇನೋ ಹೇಳಿದ್ರೆ ಅಲೆಕ್ಸಾ ಏನು ಮಾತೇ ಕೇಳಲ್ಲ. ಇನ್ಫ್ಯಾಕ್ಟ್ ನೀವು ChatGPT ಆಗ್ಬೋದು, AI ಆಗ್ಬೋದು, ಯು ಹ್ಯಾವ್ ಟು ಗಿವ್ ಅ ಕಮಾಂಡ್ ಟು ಗೆಟ್ ಎನ್ ಆನ್ಸರ್ ಫಾರ್ ಯುವರ್ ಸೆಲ್ಫ್. ನೀವು ರಾಂಗ್ ಕಮಾಂಡ್ ಕೊಟ್ಟರೆ ಅದೇಗದು ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ನಿಮಗೆ? ಈವನ್ ಇಫ್ ಯು ಹ್ಯಾವ್ ಟು ಸರ್ಚ್ ಸಮಥಿಂಗ್, ಗೂಗಲಲ್ಲಿ ಏನೋ ಸರ್ಚ್ ಮಾಡಬೇಕಂತಂದ್ರೂ ನೀವು ಸರ್ಚ್ ಎಂಜಿನ್ಗೆ ಕರೆಕ್ಟಾಗಿರೋ ಫೀಡ್ ಕೊಡಬೇಕಲ್ವ, ಕಮಾಂಡ್ ಕೊಡಬೇಕಲ್ವ. ಸೊ ನಾವು ಹೇಳ್ಕೊಡೋ ಅಫರ್ಮೇಷನ್ಸ್ ಏನು ಅಂತಂದರೆ, ಇದು ಕಮಾಂಡ್ ಟು ಯೂನಿವರ್ಸ್. ಅಂತಂದರೆ ಯೂನಿವರ್ಸಿಂದ ನಾವು ಪಡ್ಕೊಳ್ಳೋದಕ್ಕೆ, ವಿಶ್ವದಿಂದ ಏನು ಬೇಕಾದರೂ ಪಡ್ಕೊಳ್ಬೋದು, ಅದಕ್ಕೆ ಕಮಾಂಡ್ಸ್ ಇರುತ್ತೆ. ಸನಾತನ ಧರ್ಮದಲ್ಲಿ ಕಮಾಂಡ್ ನಂಬರ್ 1 ಇವೆಲ್ಲ ಬೀಜ ಮಂತ್ರಗಳು. ಅದರಲ್ಲಿ ವಿಶೇಷವಾಗಿ ಓಂ ಅನ್ನೋವಂಥದ್ದು. ಓಂ ಅಂತಂದರೆ ಯೂನಿವರ್ಸ್ ಮಲಗಿದ್ರೂ ಎದ್ದುಬಿಟ್ಟು ಯಾರದು, ಯಾರು ಕರೆದಿದ್ದು, ಏನು ಬೇಕು ಅಂತ ಹೇಳೋ ಶಕ್ತಿ ಈ ಓಮ್ಗಿದೆ. ಅದೇ ರೀತಿ ಪ್ರತಿಯೊಂದು ಬೀಜಾಕ್ಷರಗಳಿಗೂ ಇರುವಂಥದ್ದು, ಪ್ರತಿಯೊಂದು ಜಪಕ್ಕೂ ಇರುವಂಥದ್ದು. ಓಂ ನಮಃ ಶಿವಾಯ ಅಂತಂದ್ರೇ ಆ ಶಿವನ ಶಕ್ತಿ ತತ್ವ ಏನಿದೆಯೋ ಯೂನಿವರ್ಸಲ್ಲಿ ಪಟ್ಟ ಚೇತರಗೊಂಡು ಏನು ಮಾಡಬೇಕು, ಏನು ಕೊಡಬೇಕು, ಹೇಳಪ್ಪ ಹೇಳಮ್ಮ ಅಂತ ಕೇಳೋ ಸ್ಥಿತಿಗೆ ಹೋಗುತ್ತೆ. ಅಷ್ಟು ಶಕ್ತಿ ಇದೆ ಪ್ರತಿಯೊಂದು ಮಂತ್ರಕ್ಕೂ. ಇಲ್ಲಿ ನಮ್ಮ ಸಬ್ಜೆಕ್ಟ್ಗೆ ಬಂದರೆ,
ಈಗ ನಾವು ಜನರಲ್ ಆಗಿ ಮನಿ ಬಗ್ಗೆ, ಹಣದ ಬಗ್ಗೆ, ಆಸ್ತಿ ಐಶ್ವರ್ಯದ ಬಗ್ಗೆ ಹೇಳ್ತೇವೆ. ಇಲ್ಲಿ ನಾವೇನು ಕಮಾಂಡ್ ಕೊಡ್ತಿದ್ದೀವಿ ಯೂನಿವರ್ಸ್ಗೆ? ಆ ಬೆಟರ್ ಕಮಾಂಡ್ ಅಂತ ಹೇಳ್ತೇನೆ. ಯು ನೀಡ್ ನಾಟ್ ಅಟರ್ ಅ ಸಿಂಗಲ್ ವರ್ಡ್. ನೀವು ಯಾವ ಪದಗಳನ್ನು ಉಚ್ಚಾರಣೆ ಮಾಡದೇ ಇದ್ದರೂ ನಿಮ್ಮ ಆಲೋಚನೆಗಳಿಗೂ ಒಂದು ಶಕ್ತಿ ಇದೆ, ಸೌಂಡ್ ಇದೆ, ಗೊತ್ತಿರಲಿ. ಈಗ ನನ್ನ ಆಲೋಚನೆಗಳೊಳಗಡೆ ಸಪೋಸ್ ನಾನೀಗ ಅಂದ್ಕೊಳ್ಳೋಣ, ನನಗೆ ಅನಿರೀಕ್ಷಿತವಾಗಿ ಸರ್ಪ್ರೈಸ್ ಆಗಿ ಹಣ, ಆಸ್ತಿ, ಸಿರಿ ಸಂಪತ್ತು, ಐಶ್ವರ್ಯಗಳು ನನ್ನ ಬದುಕಿಗೆ ಸಾಗರೋಪಾದಿಯಾಗಿ ಹರಿದು ಬರುತ್ತಿರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಪದೇ 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 ಹೇಳ್ತಿರ್ತೀನಿ ಅಂತ ಅಂದ್ಕೊಳ್ಳಿ, ಅಥವಾ ನೀವು ಹೇಳ್ತಿರ್ತೀರ ಅಂದ್ಕೊಳ್ಳಿ. ಯೂನಿವರ್ಸಲ್ಲಿ ನೀವು ಡಿಸೈನ್ ಮಾಡಿರೋದು ಸರ್ಪ್ರೈಸ್ ಆಗಿ ಅನಿರೀಕ್ಷಿತವಾಗಿ ಹಣ ಬರಬೇಕು ಅಂತಂತೇಳಿ 100% ಬಂದೇ ಬರುತ್ತೆ. ಇದು ನೀವೆಲ್ಲ ಟ್ರೈ ಮಾಡಬೇಕು, ನಿಮ್ಮ ಅನುಭವಕ್ಕೆ ನೀವು ಪಡ್ಕೊಳ್ಬೇಕು. ಈಗ ನಾನು ಹೇಳಿ ಆಯ್ತು, ಈಗ ಇದು ಮಾಡ್ರಪ್ಪ ಅಂತಂತೇಳಿ ಮಾಡೋರು ಯಾರಾಗಿರಬೇಕು? ನೀವಾಗಿರಬೇಕು. ನಿಜ ಹೇಳಿ, ಇವತ್ತು ನೀವೆಲ್ಲ ಬದುಕಿದ್ದೀರಾ ಅಂತಂದರೆ 3 ಹೊತ್ತು ಊಟ ತಿಂದಿದ್ದಕ್ಕೆ ಬದುಕಿರೋದು ಅಂತಂದರೆ ಅದು ಅಫರ್ಮೇಷನ್ ರೀತಿಯೇ. ತಿಂದೆ ಯಾರಾದರೂ ಬದುಕೋದಕ್ಕಾಗುತ್ತಾ? ಸ್ನಾನ ಮಾಡದೆ ಯಾರಾದರೂ ಹಂಗೆ ಬದುಕೋದಕ್ಕಾಗುತ್ತಾ? ನೀರು ಕುಡಿದೆ ಯಾರಾದರೂ ದಾಹನ ದಣಿವನ್ನ ತೀರಿಸ್ಕೊಳ್ದೆ ಇರೋಕ್ಕಾಗುತ್ತಾ? ನಿಮ್ಮ ಉಸಿರು ಆಡದೆ ನೀವು ಇವತ್ತು ಇನ್ನೂ ಜೀವಂತವಾಗಿರೋದಕ್ಕೆ ಸಾಧ್ಯನಾ? ಅದೇ ರೀತಿ ಯಾವಾಗ ಈ ಅಫರ್ಮೇಷನ್ ಅನ್ನೋಂಥದ್ದು ತಪಸ್ಸಿನ ರೀತಿ ಆಗ್ಬಿಡುತ್ತೋ, ಅಂದರೆ ಉಸಿರು ಎಷ್ಟು ಸಲ ತೆಗೆದುಕೊಳ್ತಿರೋ ಅಷ್ಟು ಸಲ ನಿಮಗೇನು ಬೇಕೋ ಅದನ್ನು ಪದೇ ಪದೇ ಕೋರ್ಕೊಳ್ತಿದ್ರೆ ಅದು ನಿಮ್ಮ ಕಣ್ಣು ಮುಂದೆ, ನಾನು ಹೇಳ್ತಿದ್ದೀನಿ, ಎಲ್ಲೋ ಕೂತಿದ್ರು ಏನೂ ಮಾಡದೇ ಇದ್ದರೂ ಆಗ್ಬಿಡುತ್ತೆ. ಶ್ರೀಕೃಷ್ಣ ನಿಜವಾಗ್ಲೂ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲಿಲ್ಲ, ಬಟ್ ಯುದ್ಧ ಗೆಲ್ಲೋದಕ್ಕೆ ಸಾಧ್ಯ ಕೃಷ್ಣನಿಂದನೇ ಸಾಧ್ಯವಾಯಿತು. ಯಾಕಂದರೆ ಅವನು ಮಾಡಿದ್ದು ಯುದ್ಧ ಮನಸ್ಸಿನಿಂದ. ಇಟ್ ವಾಸ್ ಆಲ್ ಬಿಕಾಸ್ ಆಫ್ ಹಿಸ್ ಮಂತ್ರಶಕ್ತಿಯಿಂದ ಯುದ್ಧ ಆಡಿದ್ದು ಗೊತ್ತಿರಲಿ. ಯಾಕಂದರೆ ಪಾಂಡವರಿಗಿಂತ ಕೌರವರು ಎಷ್ಟೋ ಪಟ್ಟು ಹೆಚ್ಚು ಇದ್ದಿದ್ದು, ಅವರ ಶಕ್ತಿ ಹೆಚ್ಚಿದ್ದಿದ್ದು. ಆದರೆ ಗೆದ್ದಿದ್ದು ಮಾತ್ರ ಯಾರು? ಇವರು ಪಾಂಡವರು. ಯಾಕೆ? ಪಾಂಡವರ ಜೊತೆ ಯಾರಿದ್ದರು? ಶ್ರೀಕೃಷ್ಣ ಇದ್ದರು. ಶ್ರೀಕೃಷ್ಣನ ಮಂತ್ರ ಶಕ್ತಿ ಇತ್ತು. ಸೊ ಹಾಗೆ ನಮ್ಮೊಳಗಡೆ ಯಾರು ಈ ಅಫರ್ಮೇಷನ್ನ ಪದೇ 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 ಗುಣಗುಡ್ತಿರ್ತಾರೋ ಅವರಿಗೆ 100% ಅಲ್ಲ, ಎಷ್ಟು ಪರ್ಸೆಂಟ್ ಆದರೂ ನೀವು ಅಂದ್ಕೊಳ್ಳಿ ಬಂದೇ ಬರುತ್ತೆ. ನೋಡಿ, ಇದನ್ನೆಲ್ಲ ಟೆಸ್ಟ್ ಮಾಡಬೇಕು ನೀವು. ಈಗ ನಾನು ಇಷ್ಟೊತ್ತು ಹೇಳ್ತಿದ್ದೀನಿ, ಯಾವನೋ ಹೇಳ್ತಾ ಇದ್ದಾನೆ, ಯಾವುದೋ ಬುಕ್ಕಲ್ಲಿ ಓದ್ಕೊಂಬಂದ್ಬಿಟ್ಟಿರ್ತಾನೆ, ಇವನು ಏನೋ ಹೇಳ್ತಿದ್ದಾನೆ ಪುರಾಣನ ಅಂತ ನೀವು ಅಂದ್ಕೊಳ್ಬೋದು. ಇದನ್ನು ಟೆಸ್ಟ್ ಮಾಡಿ, ಆದರೆ ವೆರಿ ಗುಡ್, ಆಗಲಿಲ್ವಾ ಬಿಸಾಕ್ಬಿಟ್ಟು ಬೇರೆ ನಿಮ್ಗೆ ಗೊತ್ತಿರೋ ಲಾಜಿಕ್ನ ತೊಗೊಂಡು ಹೋಗ್ತೀರಿ ಅಷ್ಟೇ. ಬಟ್ ನಾನು ಹೇಳ್ತಿದ್ದೀನಿ ಹಾಗೆ ಆಗುತ್ತೆ. ಸುಮ್ಮನೆ ಕೇಳ್ರಯ್ಯ, ನೀವು ಏನೂ ಡೌಟ್ ಇಟ್ಕೊಳ್ಬಾರ್ದು. ನಿಮ್ಮ ಕೆಲಸ ಏನು? ಕೇಳೋದಷ್ಟೇ, ಕೊಡೋದು ಅವ್ನು ನೋಡ್ಕೊಳ್ತಾನೆ. ನೀವು ಕೇಳಬೇಕಂದ್ರೆ ಡೌಟ್ ಪಟ್ಕೊಂಡು ಸಂಶಯ ಪಟ್ಕೊಂಡು ಇದಾಗುತ್ತಾ ಅಂತ ಕೇಳೋದಕ್ಕಿಂತ ಸುಮ್ಮನೆ ತೆಪ್ಪಗಿರೋದು ವಾಸಿ. ಸೊ ದಯವಿಟ್ಟು ಕೇಳ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತಿರ್ತೀನಿ, ದುಡ್ಡು ಕಾಸು ಏನೂ ಖರ್ಚಾಗಲಿಲ್ಲ. ಯಾರಿಗೂ 1 ಲಕ್ಷ 2 ಲಕ್ಷ ನಾನು ಕೇಳಿದ್ನ ಎಫರ್ಮೇಷನ್ ಕೊಡ್ತೀನಿ 10 ಲಕ್ಷ ಕೊಡಿ ಅಂತಂತೇಳಿ ನೀವು ಮಾಡಿ ತುಂಬ ಚೆನ್ನಾಗಾಗುತ್ತೆ ಅಂತ ನನಗೆ ಗೊತ್ತು. ಎಷ್ಟೋ ಲಕ್ಷಾಂತರ ಮಂದಿ ಚೆನ್ನಾಗಾಗಿರೋ ಅನುಭವಗಳನ್ನ ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಮನೆ ಇಲ್ದವ್ರು ಮನೆ ಕಟ್ಟಿದ್ದಾರೆ, ಸಂಬಂಧಗಳು ಸರಿ ಇಲ್ದವ್ರು ಸಂಬಂಧಗಳು ಸರಿ ಹೋಗಿದೆ, ಅಥವಾ ಮನೆಗಳಲ್ಲಿ ಅನೇಕ ಸಮಸ್ಯೆಗಳಿರೋರು ಸರಿಪಡಿಸ್ಕೊಂಡಿದ್ದಾರೆ, ಮಕ್ಕಳು ಓದದೇ ಇರೋರು ಚೆನ್ನಾಗಿ ಓದೋ ಅಂಥವ್ರಾಗಿದ್ದಾರೆ, ಕೆಲಸ ಇಲ್ದವ್ರು ಕೆಲಸ ಪಡ್ಕೊಂಡಿದ್ದಾರೆ, ವ್ಯಾಪಾರ ತುಂಬ ಲಾಸಲ್ಲಿತ್ತು ಅನ್ನೋರೆಲ್ಲ ಲಾಭ ಮಾಡ್ಕೊಳ್ಳೋ ಸ್ಟೇಜ್ಗೆ ಹೋಗಿ ಏನೋ ಜಮೀನೆಲ್ಲ ತೆಗೆದುಕೊಂಡು ಶ್ರೀಮಂತರಾಗಿರೋವಂಥವ್ರು ನನ್ನ ಹತ್ರ ಬಂದು ಹಂಚ್ಕೊಳ್ತಾರೆ. ವರ್ಕ್ಶಾಪಲ್ಲಂತೂ ಎದ್ದೇಳಿ ಹೇಳಿ ಅಂತಂದರೆ ಎಷ್ಟೋ ಜನ ಕೈ ಮೇಲೆ ಮಾಡಿ ಹೇಳ್ತಾನೇ ಇರ್ತಾರೆ. ಸೊ ಅದ್ಭುತಗಳು ನಡೆದೋಗಿದೆ. ಇನ್ನು ಗುರೂಜಿ, ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಟೆಕ್ನಿಕ್ಗಳನ್ನು, ಒಂದು ಮಾರ್ಗೋಪಾಯಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇರ್ತೀರ. ಇವತ್ತು ಯಾವ ಒಂದು ಟೆಕ್ನಿಕನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಿದ್ದೀರಿ? ಇದು ಒಂದು ಅದ್ಭುತವಾದ ಟೆಕ್ನಿಕ್ಕು. ಸಾಲಕ್ಕೆ ಹೋಗಬಾರ್ದು, ಅಥವಾ ನಾವು ಯಾವುದೋ ಒಂದೊಂದು ಡೆಸಿಷನ್ಸ್ ಮಾಡಿರ್ತೀವಿ ಲೈಫಲ್ಲಿ, ಅರೆ ಹಾಗೆ ಮಾಡಬಾರ್ದಿತ್ತಲ್ವಾ ಅನ್ನೋ ಒಂದು ಚಿಂತೆ ಮಾಡಬಾರ್ದು ಅಂತಂದರೆ ಈ ಒಂದು ಟೆಕ್ನಿಕ್ನ ನೀವು ಫಾಲೋ ಮಾಡಬೇಕು. ತುಂಬ ಸಿಂಪಲ್ಲಾಗಿ ತುಂಬ ಅದ್ಭುತವಾಗಿದೆ. ದಿಸ್ ಈಸ್ ಕಾಲ್ಡ್ ರೂಲ್ ಆಫ್ 72. ಈ ಟೆಕ್ನಿಕ್ ಏನು ಗೊತ್ತಾ? ರೂಲ್ ಆಫ್ 72 ಅಂತಂದರೆ ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಬೇಕು ಅಂತಂದರೆ, ವಿಶೇಷವಾಗಿ ಹೆಚ್ಚು ಹಣಕಾಸು ಅದರಲ್ಲಿ ಇನ್ವಾಲ್ವ್ ಆಗಿದೆ, ಅಥವಾ ಯಾವುದೋ ಒಂದು ಮಹತ್ತರವಾದ ನಿರ್ಣಯಗಳು ಅಂತ ನಿಮಗೆ ಅನಿಸಿದ್ರೆ, ನೀವು 72 ಗಂಟೆಗಳ ಕಾಲ ಟೈಮ್ ತೆಗೆದುಕೊಳ್ಬೇಕು. ಅಂತಂದರೆ ಇನ್ಸ್ಟೆಂಟಾಗಿ ಡೆಸಿಷನ್ ಮಾಡಬಾರ್ದು. ಈಗ ಯಾರೋ ಒಬ್ಬರು ಬಂದು ನಿಮ್ಮನ್ನು ಕೇಳ್ತಾರೆ, ಏನೋ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಬಾಪ ಅಂತಂದರೆ, ಆಯಿತು ಇದ್ರ ಬಗ್ಗೆ ವಿಚಾರ ಮಾಡಿ ನಾನು ನಿನ್ನ ತಿಳಿಸ್ತೇನೆ
ಅಂತಂತ ಹೇಳಿ 3 ದಿನ ಟೈಮ್ ತೆಗೆದುಕೊಳ್ಬೇಕು. ಯು ಶುಡ್ ನಾಟ್ ಕಮ್ಯುನಿಕೇಟ್ ಡೈರೆಕ್ಟ್ಲಿ ಬಂದ್ಬಿಟ್ನಪ್ಪ ಅವನ ಹತ್ರ ದುಡ್ಡಿದೆ, ಅವ್ನು ದೊಡ್ಡ ಜನ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಡೋದಲ್ಲ. ಅಥವಾ ಯಾರೋ ಒಬ್ಬರು ಏನೋ ಹೇಳ್ತಾರೆ ದುಡ್ಡಿನ ವಿಚಾರದಲ್ಲಿ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಲಾಭ ಬರುತ್ತಂತೆ, ಈ ಸ್ಟಾಕ್ ತುಂಬ ಚೆನ್ನಾಗಿದೆಯಂತೆ, ಈ ಮ್ಯೂಚುವಲ್ ಫಂಡ್ ಚೆನ್ನಾಗಿದೆಯಂತೆ, ಅಲ್ಲಿ ತುಂಬ ಗೇಟೆಡ್ ಕಮ್ಯುನಿಟಿ ಅಂತೆ, ಇನ್ನು ಮತ್ತೆ ಇದು ಬಿಟ್ಟರೆ ಮತ್ತೆ ಸಿಗಲ್ಲ ಅಂತಂತಂದ್ರೂ ನೀವೇನು ಮಾಡಬೇಕು, ಜಸ್ಟ್ ಗಿವ್ ಮಿ 72 hours ಅಂದರೆ 3 ದಿನ ಟೈಮ್ ಕೊಡಿ, ಐ ವಿಲ್ ಗೆಟ್ ಬ್ಯಾಕ್ ಟು ಯು, ಐ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ಹೇಳಬೇಕು. ತುಂಬ ಜನ ದಿಢೀರ್ನೇ ಡಿಸಿಷನ್ ಮಾಡಿಬಿಡ್ತೀವಿ, ಇನ್ನೂ ಯಾರೊಬ್ರಿಗೆ ಕಮಿಟ್ ಮಾಡಿಬಿಡ್ತೀವಿ, ಇಲ್ಲೊಂದು ಕಮಿಟ್ ಮಾಡಿಬಿಡ್ತೀವಿ, ಅಲ್ಲೊಂದು ಮಾಡಿಬಿಡ್ತೀವಿ, ಆಮೇಲೆ ಅಂದ್ಕೊಳ್ತೀವಿ ಅರ್ರೇ ಇದೇನಪ್ಪ ಇದು ಅಷ್ಟು ಜನ ಕೇಳ್ಬಿಟ್ಟಿದ್ದೀನಿ, ಮತ್ತು ನೋ ಅಂತ ಹೇಳೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ವಿ ಶುಡ್ ನೆವರ್ ಡೂ ದ್ಯಾಟ್. ಇದು ಯಾವ ಮಹತ್ತರ ಡಿಸಿಷನ್ಸ್ ಹೇಳಿದ್ದು. ಈಗ ನಿಮ್ಮ ಮಗು ಬಂದು ಅಪ್ಪ ಚಾಕ್ಲೇಟ್ ತಗೊಡು ಅಂತಂದರೆ 72 hour ಟೈಮ್ ಕೊಡು ಅಂತ ಹೇಳ್ಬಿಟ್ಟಿರ ಆಮೇಲೆ. ಯಾಕಂದರೆ ಕೆಲವ್ರು ಆಗೋ ಇರ್ತಾರೆ, ಯಾವುದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿರಲ್ಲ, ಎಲ್ಲ ಒಂದೇ ಅಂದ್ಕೊಬಿಡ್ತಾರೆ. ಸೊ ಈಗ ವಾಶ್ರೂಮ್ಗೆ ಹೋಗಬೇಕು, 72 hour ಆದಮೇಲೆ ಹೋಗೋದಕ್ಕೆ ಹೋದರೆ ನೀವು ಹೊರಟೋಗ್ತೀರ, ಹುಷಾರು. ಸೊ ದಿಸ್ ಈಸ್ ರಿಲೇಟೆಡ್ ಟು ಬಿಗ್ ಡೆಸಿಷನ್ಸ್, ಸ್ಪೆಷಲಿ ದಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಮನಿ, ಯು ಗಾಟ್ ಟು ಬಿ ವೆರಿ ಕೇರ್ಫುಲ್. ಸೊ ಇದು ಒಂದು. ಇನ್ನೊಂದು, ಯಾವುದೇ ಡೆಸಿಷನ್ ಮಾಡಬೇಕಂದ್ರೆ ಈ 2 ಕ್ವೆಶನ್ ನೀವು ಕೇಳ್ಕೊಳ್ಳಿ. ಇದರಿಂದ ಈ ಒಂದು ಏನು ಡೆಸಿಷನ್ ನಾನು ಮಾಡ್ತಿದ್ದೀನೋ 1 ವರ್ಷ ಆದಮೇಲೆ ಈ ಡೆಸಿಷನ್ನ ಮತ್ತೆ ನಾನು ನೆನಪಿಸ್ಕೊಂಡಾಗ ನಾನು ವ್ಯಥೆ ಪಡ್ತೀನಾ, ಬೇಜಾರಾಗ್ತೀನಾ, ಏನಾಗ್ಬೋದು, ನಾನು ಖುಷಿ ಪಡ್ತೀನೋ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಬೇಕು. ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಈ ಡೆಸಿಷನ್ ಮಾಡ್ತಿದ್ದೀನಿ, ವಿಲ್ ಐ ಫೀಲ್ ಪ್ರೌಡ್ ಅಬೌಟ್ ಮೈ ಸೆಲ್ಫ್ ಆಫ್ಟರ್ 1 year or 2 years 3 years ಅಂತ ನಿಮ್ಮನ್ನು ನೀವು ಕೇಳ್ಕೊಂಡ್ರೆ ಯೂನಿವರ್ಸ್ ಹೇಳ್ಬಿಡ್ತಾರೆ, ನಿಮ್ಮ ಆತ್ಮ ನಿಮ್ಗೆ ಹೇಳುತ್ತೆ ಇದು ಮಾಡು ಇಲ್ಲ ಮಾಡಬೇಡ ಅಂತಂತೇಳಿ. ಎರಡನೇದು, ಈ ಒಂದು ಡಿಸಿಷನ್ ಅಥವಾ ಈ ಒಂದು ಪರ್ಚೇಸು, ವಿಶೇಷವಾಗಿ ಏನಾದರೂ ಖರೀದಿ ಮಾಡೋದಕ್ಕೆ ಹೋದಾಗ ದೊಡ್ಡದನ್ನು, ಈ ಒಂದು ಪರ್ಚೇಸು ನನ್ನನ್ನು ಶ್ರೀಮಂತನಾಗಿ ಮಾಡುತ್ತಾ, ಈ ಡೆಸಿಷನ್ನು, ಈ ನಿರ್ಣಯ ನನ್ನನ್ನು ಇನ್ನೂ ಇವಾಗಿರೋ ಸ್ಟೇಜಿಗಿಂತ ಇನ್ನೂ ಉನ್ನತವಾದ ಸ್ಟೇಜಿಗೆ ಕರೆದುಕೊಂಡು ಹೋಗುತ್ತಾ ಅಂತ ನೀವು ಫಸ್ಟ್ ಕ್ವೆಶನ್ ಮಾಡ್ಕೋಬೇಕು. ಒಂದು ವೇಳೆ ಇದನ್ನು ನಾನು ಬಡವನನ್ನಾಗಿ ಮಾಡಿಬಿಡುತ್ತೆ, ಐ ಥಿಂಕ್ ಐ ವಿಲ್ ಬಿಕಮ್ ವೆರಿ ಪುವರ್ ಬೇಸ್ಡ್ ಆನ್ ದಿ ಬೈ ಮೇಕಿಂಗ್ ದಿಸ್ ಡೆಸಿಷನ್ ಅನ್ನೋದು ನಿಮಗೆ ಗೊತ್ತಾದರೆ ಅದನ್ನಲ್ಲೇ ನಿಲ್ಲಿಸ್ಬಿಡಿ. ಸೊ ಹಾಗಾಗಿ ಯೂನಿವರ್ಸ್ ಈಸ್ ರೈಟ್ ವಿದಿನ್ ಅಸ್. ನಾವು ಯಾವಾಗ ಯೂನಿವರ್ಸ್ ಜೊತೆ ಇದನ್ನೆಲ್ಲ ಕೇಳಿ ಮಾತಾಡ್ತೇವೋ ಆಗ ಖಂಡಿತವಾಗಿಯೂ ನಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಉತ್ತರ ಅದು ಕೊಟ್ಬಿಡುತ್ತೆ. ಯಾರೋ ಫ್ರೆಂಡ್ ಹತ್ರ ಕೇಳಬಾರ್ದು, ಅಥವಾ ಯಾರೋ ಗೊತ್ತಿರೋರು ಅಂತ ಕೇಳಬಾರ್ದು, ಬುದ್ಧಿವಂತರು ಅಂತ ಕೇಳಬಾರ್ದು. ಪರಮಾತ್ಮ ಎಲ್ಲರಿಗಿಂತ ಬುದ್ಧಿವಂತ ನಮ್ಮೊಳಗಡೆ ಕೂತ್ಕೊಂಡಿದ್ದಾನೆ, ಅವನು ಕೇಳಿದ್ರೆ ಸಾಕು, ಅವ್ನು ಬೆಸ್ಟ್ ಆನ್ಸರ್ ಕೊಡ್ತಾನೆ. ಓಕೆ ಗುರುಜಿ, ಡೆಸಿಷನ್ ತೊಗೊಳಕ್ಕೆ ಮುಂಚೆ, ಏನೇ ನಿರ್ಣಯಗಳು ಮಾಡೋಕ್ಕೆ ಮುಂಚೆ ಯಾವ ರೀತಿ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಹಲವಾರು ಉತ್ತಮ ವಿಚಾರಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ಸೊ ವೀಕ್ಷಕರೇ, ಇದೇ ರೀತಿಯಾದಂತಹ ಬಹಳ ಮಹತ್ವಪೂರ್ಣ ವಿಷಯಗಳ ಬಗ್ಗೆ, ವಿಚಾರಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಗುರೂಜಿಯವರ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡವರು ಮಾತ್ರ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಳ್ಳಿ. ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದರ ಜೊತೆಗೆ ಇದೇ ಏಪ್ರಿಲ್ 12ನೇ ತಾರೀಕು ಗುರೂಜಿಯವರ ವರ್ಕ್ಶಾಪ್ ನಡೀತಾ ಇದೆ. ಈ ವರ್ಕ್ಶಾಪನ್ನು ಕೂಡ ಅಟೆಂಡ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತಾ ಇರುವ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಉತ್ತಮ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.